ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ವೇದಾಂತ್. ನಮ್ಮ ಮೈಸೂರಿನ ತಂಪಾದ ವೆದರಲ್ಲಿ ಬೆಳಿಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ವಾಕಿಂಗ್ ಮಾಡಕ್ ಬಂದೆ. ಓ ಮೈ ಗಾಡ್. ವಾಕಿಂಗ್ ಎಲ್ಲ ಆದ್ಮೇಲೆ ನಾನು ರೆಗ್ಯುಲರ್ ಸಲೂನ್ ಬಂದಿದ್ದೀನಿ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಸಲೂನ್ ಇನ್ನೂ ಓಪನ್ ಆಗಿಲ್ಲ. ಸರಿ ಅಂತ ಸಲೂನ್ ಓನರ್ಗೆ ಕಾಲ್ ಮಾಡಿ ವೇಟ್ ಮಾಡಕ್ ಕುತ್ಕೊಂಡೆ ಆಚೆ. 15 ಮಿನಿಟ್ಸ್ ಆದ್ಮೇಲೆ ಅವ್ರು ಬಂದು ಸ್ಟಾರ್ಟ್ ಮಾಡಿದ್ರು. ತಪ್ಪಾಗಿ ತಿಳ್ಕೊಂಬಿಡಿ ಹೇರ್ ಕಟ್ ಮಾಡಕ್ಕೆ. ಹೇರ್ ಕಟಿಂಗ್ ಎಲ್ಲ ಆದ್ಮೇಲೆ ಕಾರ್ ಕ್ಲೀನ್ ಮಾಡಕ್ ಅಂತ ಕುತ್ಕೊಂಡೆ. ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಕ್ಯಾಮ್ರಾ ಆಂಗಲ್ ಎಲ್ಲ ಸೆಟ್ ಮಾಡ್ಕೊಂಡು ನಮ್ ಮನೆ ಜನ ಎಲ್ಲ ರೆಡಿ ಆಗೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತಾ ಕೂತಿದ್ದೀನಿ. ನಾನು ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿ 1 ತಿಂಗಳು ಮೇಲಾಯ್ತು. ನಿಮ್ಗೆ ಗೊತ್ತು, ಕೆಲ್ಸನೂ ಮಾಡ್ಕೊಂಡು ವ್ಲಾಗು ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ. ಸಿಕ್ಕಿರೋ ಟೈಮಲ್ಲಿ ಎಡಿಟ್ ಮಾಡ್ಕೊಂಡು ಬೇಗ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ನನ್ನ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಸಾರಿ. ಸತತ 1 ಗಂಟೆಗಳ ನಂತರ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಮ್ ಜೊತೆ ಇರೋದು ನನ್ನ ತಂಗಿ, ನಮ್ಮಮ್ಮ, ನಮ್ಮಪ್ಪ ಅಂಡ್ ನಮ್ಮ ನಾಯಿ. ಸಾಕಿರೋ ನಾಯಿನ ಒಂದನ್ನೇ ಬಿಟ್ಟೋದ್ರೆ ಏನೇನ್ ಅವಂತರಗಳಾಗುತ್ತೆ ಅಂತ ನಾಯಿ ಸಾಕ್ತವ್ರಿಗೆ ಅರ್ಥ ಆಗುತ್ತೆ. ಸೊ ನಾವು ನಮ್ಮ ರೋಮಿನೂ ಜೊತೆಲೆ ಕರ್ಕೊಂಡು ಹೋಗ್ತಿದೀವಿ. ಹೋಗ್ತಾ ಹಂಗೆ ಬಿಪಿಲಿ ಪೆಟ್ರೋಲ್ ಹಾಕ್ಸ್ತಿದೀನಿ. ಬಿಪಿ ಅಂತಂದ್ರೆ ಬೇರೆ ಏನೋ ಅಲ್ಲ ಗುರು, ಭಾರತ್ ಪೆಟ್ರೋಲಿಯಂ ಅಂತ. ಗೈಸ್, ಇವಾಗ ನಮ್ಮಣ್ಣ 3200 ರೂಪಾಯಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಯ್ತಾನೆ. ನೋಡಿ, ವ್ಲಾಗ್ ಮಾಡಕ್ಕೆ ಹೆಂಗೆಲ್ಲ ಸೆಟಪ್ ಮಾಡಿದ್ದೀನಿ ನಾನು ಅಂತ, ವಿಡಿಯೋ ಮಾಡಕ್ಕೆ. ಇದು ಮೊಬೈಲ್ ಸ್ಟ್ಯಾಂಡು. ಇಲ್ಲಿ ಮೊಬೈಲ್ ಫಿಕ್ಸ್ ಮಾಡಿದ್ರೆ ಆರಾಮಾಗಿ ವಿಡಿಯೋ ಆಗುತ್ತೆ. ಶುಗರ್ ಫ್ಯಾಕ್ಟ್ರಿದು ಹೊಗೆ ನೋಡಿ ಎಷ್ಟು ಬರ್ತಿದೆ ಅಂತ. ಫುಲ್ ಏನಾಗ್ತಿದೆ? ಫುಲ್ ನಾಯ್ಸ್ ಪೊಲ್ಯೂಷನ್ ಆಗ್ತಿದ್ಯಾ? ಹೌದು, ಚೆನ್ನಾಗಿ ಹೇಳ್ತಾರೆ. ಇದು ಕಬ್ಬನ್ ಫ್ಯಾಕ್ಟ್ರಿ ಅಂತೆ. ಆಕ್ಚುಲಿ ಇದು ಕಬ್ಬನ್ ಫ್ಯಾಕ್ಟ್ರಿ ಅಲ್ಲ, ಅದು ಸಕ್ಕರೆ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ. ನಮ್ಮಮ್ಮ ಹೇಳ್ತಿದ್ದಾರೆ ಅದು ಕಬ್ಬನ್ ಫ್ಯಾಕ್ಟ್ರಿ ಬಂತು ಅಂತ. ಕಬ್ಬನ್ ತಗೊಂಡೋಗ್ಬಿಟ್ಟು ಸಕ್ಕರೆ ಮಾಡ್ತಾರೆ ಅಂತ ಅವ್ರಿಗೆ ಫ್ಲಾಶ್ ಆಗಿಲ್ಲ. ಟ್ಯೂಬ್ ಲೈಟ್ ಅಂತೆ. ಸೆಲ್ಫ್ ರೋಸ್ಟ್ ಮಾಡ್ಕೋತಿದ್ರು ನಮ್ಮಮ್ಮ. ಕೊತ್ತಂಬರಿ ಸೊಪ್ಪು ಹಾಕಿ ರೋಸ್ಟ್ ಮಾಡ್ತಾರೆ. ಪಾಂಡವಪುರ ರೈಲ್ವೆ ಸ್ಟೇಷನ್. ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಕೇರ್ಪೇಟೆ. ಇಲ್ಲಿ ನೋಡಿದ್ರು ಕಬ್ಬಿನ ಗಾಡಿಗಳು. ಹೋಗ್ರ ಸೈಡ್ಗೆ ಹೋಗ್ರ. ರೋಮಿ, ಓಹೋ, ಎಲ್ಲಿ ರೋಮಿ? ರೋಮಿ ಹಿಂದೆ ಇದ್ದಾನೆ. ಪಾಪ ಮುಂದೆ ನೋಡ್ಕೊಂಡು ನೋಡ್ಸು. ಪಾಪ, ನಾನು ವಿಡಿಯೋ ಮಾಡ್ತಿದ್ದೀನಿ, ಈ ಕಡೆ ಅಂತೂ ನೋಡ್ಬೇಡ. ಮುಂದೆ ಏನ್ ತೆಗೆದ್ರೆ ಏನಾಯ್ತಿನಿಂದ ಏನ್ ಬಾರಿ ಏನೋ ಮಿಸ್ಫಾಲ್ಟ್ ಫಾಲ್ಟ್ ಅಲ್ಲ, ಮಿಸ್ಫಾಲ್ಟ್. ಓ, ಮಿಸ್ ವರ್ಲ್ಡ್ ಅಂತ ಅಂದ. ನನಗೆ ಮಿಸ್ ಫಾಲ್ಟ್ ಅಂತ ಕೇಳಿಸ್ತು. ಮಿಸ್ ವರ್ಲ್ಡ್ ಗೇರ್ ಇರೋದು ಇಲ್ಲಿ, ನಾವಪ್ಪ ಕೈ ಆಗ್ತಾ ಇರೋದು ಇಲ್ಲಿ. ವಿಡಿಯೋ ರೆಕಾರ್ಡ್ ಆಗ್ತೈತಿ ಇಲ್ಲಿ. ನನಗ್ ಗೊತ್ತಿಲ್ವಾ ಗೇರ್ ಇಲ್ಲಿದೆ. ಮತ್ತೇನ ಕೈ ಹಾಕಿದ್ರೆ ಅಲ್ಲಿ ನಕ್ಕದ್ರೆ ಅದು ಒಂಥರ ಮೋಟರ್ ಸ್ಟಾರ್ಟ್ ಮಾಡಿದಂಗೆ ಕುಯ್ ಅಂತ. ಪಾಪ ಮುಂದೆ ಗಾಡಿ ಓಡಿಸ್ಬೇಕು. ನೀನು ಆರಾಮಾಗಿ ಕಾರ್ ಓಡಿಸಪ್ಪ. ನೀನು ಏನು ಆಕ್ಷನ್ ಏನೋ ಮಾಡಕ್ ಹೋಗ್ಬೇಡ. ಗೊತ್ತಾಗೋದಿಲ್ಲ, ಕಾಣಕ್ಕಿಲ್ಲ ಎದುರುಗಡೆ ಗಾಡಿ ಬರ್ತಾ ಇರೋದು. ಹೈವೇಲಿ ಹಂಪ್ಸ್ ಕೊಡೋ ಯಾರು ಬೇಕಪ್ಪ? ಯಾರು ಮಾಡೋದು ನಾವು ರೋಡ. ಅಪ್ಪನ ಆಚೆ ನನ್ನ ನಂಗೆ ಒಂದು ಫೋಟೋ ಹೋಗ್ತೀಯಾ? ನಾನು ಇಲ್ಲಿ ವಿಡಿಯೋ ಮಾಡಕ್ಕಂತ ಕುತ್ಕೊಂಡಿದ್ದೀನಿ. ಹುಡುಗಿ ಫೋಟೋ ಶೂಟ್ ಬೇಕಂತೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೇದಾಂತ್. ಪಿಂಪಲ್ಸ್ ಎಲ್ಲ ಜಾಸ್ತಿ ಹೋಗಿದೆ. ಯಾರು ಕಣ್ಣು ಹಾಕಿದ್ರೆ ಏನೋ ಗೊತ್ತಿಲ್ಲ. ಗೂಬೆ ರೋಮಿ ನೋಡ್ರು ಅಲ್ಲಿ ಹೆಂಗ್ ಕೂತವನೆ. ಅಯ್ಯೋ, ಏನೋ ಮಾಡ್ಕೋಗಿರ್ತಾರೆ, ಯಾಕೆ ಇವೆಲ್ಲ ಅಂತಾರೆ. ನಮ್ಮ ನಾಯಿ ನೋಡಿ ಹೆಂಗ್ ಮಲ್ಕೊಂಡಿದೆ ಅಂತ. ರೈಟಾ ಲೆಫ್ಟಾ ಅಂತ ಕೇಳ್ಬಿಡಿ ಆಯ್ತಾ. ನೋಡಿ ಇವಾಗ ಮತ್ತೆ ಮಲ್ಕೊಳ್ಳುತ್ತೆ. ಮಲ್ಕೊಂತ ನನ್ನ ಸೌರಮ್ಮ. ಮೋನಿಕಾ
ಹಾಕೊಂಡು ಕಣಪ್ಪ ಕನ್ನಡಕವ ಕಣ್ ಕಾಣಿಸ್ತಾರ ಅವಳು. ಸೊ ನಾವಿವಾಗ ಅರಸೀಕೆರೆ ಹತ್ರ ಟೀ ಬ್ರೇಕ್ ತಗೊಂಡಿದ್ದೀವಿ. ಸ್ವಲ್ಪ ಹೊತ್ತಲ್ಲೇ ಹುಡ್ತೀವಿ. ರೋಮಿ ಮೋಸ 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 ತಿಂದ್ಯಾ? ಮೋಸ ನಂಗೆ ಬೇಡ. ತಿಂತ್ಯಾ? ತಿನ್ನು. ಇಲ್ಲ, ಅಲ್ಲಿ ಖಾಲಿ ಆಗೋಯ್ತು. ಇದೊಂದೇ ಇದ್ದಿದ್ದು. ಶ್ರೀ ಕ್ಷೇತ್ರ ದುರ್ಗ ಸ್ಥಳಕ್ಕೆ ಹೋಗ್ತಾ ಇರೋದು ಇವತ್ತು. ನಾವು ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ದೇವಿ ದುರ್ಗಾ ಮತ್ತೆ ಗಂಗೆ ಮಾತಾ ಎರಡು ದೇವಿ ಇದ್ದಾರೆ. ಅವ್ರನ್ನ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಾವು, ಥರ್ಡ್ ಟೈಮು. ಎರಡನೇ ಸರಿ ಕಾರ್ನಲ್ಲಿ ಹೋಗ್ತಾ ಇರೋದು. ಹಾಗೆ ಫುಲ್ ಫ್ಯಾಮಿಲಿ ಹೋಗಿ ನಾವು ನೋಡ್ಕೊಂಬರೋಣ, ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಆದ್ರೂ ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ. ರೋಡ್ ಚೆನ್ನಾಗಿದೆ, ಫುಲ್ ಫ್ರೀ ಆಗಿದ್ದೀವಿ ಇವತ್ತು. ನಮ್ಮ ಮಧ್ಯದಲ್ಲಿ ಎಲ್ಲಿ ಅರಸೀಕೆರೆಯಲ್ಲಿ ನಿಲ್ಲಿಸಿ ಸ್ವಲ್ಪ ಟೀ ಬ್ರೇಕ್ ಇತ್ತು. ನಿನ್ನೆ ಕನ್ನಡ ರಾಜ್ಯೋತ್ಸವ ಆಯ್ತಲ್ಲ ಪಾಪ, ಅದ್ರ ಬಗ್ಗೆ ಏನು ಹೇಳ್ತೀಯ? ನಿನ್ನೆ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇದು ನಮ್ಮ ಕನ್ನಡಿಗರಿಗೆ ತುಂಬ ಹೆಮ್ಮೆಯ ವಿಷಯ. ಇಂಥ ಹಬ್ಬಗಳನ್ನು ತುಂಬ ಸಡಗರದಿಂದ ನಾವು ಆಚರಿಸಬೇಕು. ಎಲ್ಲರೂ ಕೂಡ ಕನ್ನಡವನ್ನೇ ಮಾತಾಡಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು ಅಂತ ಅಂದ್ಬಿಟ್ಟು ಒಂದು ಕರ್ನಾಟಕ ಸರ್ಕ್ಯುಲರ್ ಗೈಡ್ಲೈನ್ಸ್ ಇದೆ. ಇಡೀ ನವೆಂಬರ್ ಪೂರ್ತಿ ತಿಂಗಳು ಈ ಹಬ್ಬನ ಆಚರಿಸ್ತೀವಿ ನಾವು. ಇಲ್ಲಿ ಈ ನೆಲದಲ್ಲಿ ಬದುಕ್ತಾ ಇದ್ದೀವಿ, ನೀರು ಕುಡಿತಾ ಇದ್ದೀವಿ ಅಂತ ಅಂದರೆ ಅದು ತುಂಬ ಹೆಮ್ಮೆಯ ವಿಷಯ. ನಾನು ಭೂದೇವಿ ಕನ್ನಡ ಮಾತೆ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮ ಕನ್ನಡ ನಾಡು ಯಾವಾಗಲೂ ಇದೇ ರೀತಿ ಪ್ರಜ್ವಲಿಸಲಿ. ಹಾಕಿ ಕೆಲವು ಗುಂಡಾವರ್ತನೆಗಳು ಮಾಡ್ತಾರೆ, ಅದು ತುಂಬ ತಪ್ಪು. ನಾವು ಹಿಂದಿನೇ ಮಾತಾಡೋದು. ಕನ್ನಡ ಬಂದ್ರೂ ಕೂಡ, ಕನ್ನಡ ಅಲ್ಪ ಸ್ವಲ್ಪ ಬರ್ತದೆ, ಆದ್ರೂ ಕೂಡ ಕೆಲವರು ಗುಂಡಾವರ್ತನೆ ಮಾಡ್ತಾರೆ. ಈಗ ಸಿಟಿಯಲ್ಲಿ ಬೆಂಗಳೂರಿನಲ್ಲಾಗಲಿ ಮೈಸೂರಿನಲ್ಲಾಗಲಿ ನಾವು ಮಾತಾಡೋದು ಹಿಂದಿ, ನಾವಿಲ್ಲಿಂದ ಹೋಗಲ್ಲ. ಡೆಲ್ಲಿ ಸೈಡ್ನವರು ಈ ಥರ ಸ್ವಲ್ಪ ದುರ್ವರ್ತನೆ ಮಾಡ್ತಾರೆ. ಕಲಿಯೋದಕ್ಕೆ ಟ್ರೈ ಮಾಡಲ್ಲ. ಯಾಕೆ ಅಂತಂದರೆ ಕಂಪ್ನಿಗಳೆಲ್ಲ ನಾರ್ತ್ ಇಂಡಿಯನ್ಸ್ ಕಂಪ್ನಿಗಳು, ನಾರ್ತ್ ಎಂಪ್ಲಾಯೀಸ್ಗಳು ಜಾಸ್ತಿ ಇರೋದ್ರಿಂದ ಕಂಪ್ನಿಗಳಲ್ಲಿ ಅವ್ರಿಗೆ ಲ್ಯಾಂಗ್ವೇಜು ಹಿಂದಿ, ಕನ್ನಡ ಲ್ಯಾಂಗ್ವೇಜ್ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ವಿಡಿಯೋ ಆನ್ ಆಗಿದೆ, ಯಾರೋ ಜಾಸ್ತಿ ಮಾತಾಡಂಗಿಲ್ಲ. ಇಲ್ಲಿ ಸಿಟಿ ಬಂದಿದೆ ಇವಾಗ, ಕಡೂರು, ಬಾಣವರನಾ ಇಲ್ಲ, ಭಾನುವಾರ ಅಲ್ಲೇ ಹೋಯ್ತು ಅನ್ಸುತ್ತೆ. ಭಾನುವಾರ ಅಲ್ಲ, ಇವರೆಲ್ಲ ಇದಕ್ಕೆ ಕಾಯ್ತಿದ್ರು ಅನ್ಸುತ್ತೆ. ನಾನು ಒಂದು ವರ್ಡ್ ತಪ್ಪು ಹೇಳ್ಬಿಟ್ಟೆ ಗುರು. ಎಲ್ಲ ಹೆಂಗ್ ನಗ್ತಿದ್ದಾರೆ ನೋಡಿ. ಭಾನುವಾರ ಅಲ್ಲ, ಭಾನುವಾರ. ಎಲ್ಲೋ ಗಲ್ಲಿಲ್ ಕರ್ಕೊ ಬಂದಲ್ಲಪ್ಪ. ನಡಿ ನಡಿ, ಹೋಗ್ತಾ ಇದೆಯಲ್ಲ ಅಲ್ಲೇ. ಅಲ್ಲ ಯಾಕೆ ಬಂತು? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿಕೊಡ್ಬೇಕಷ್ಟೇ. ಇವ್ರಗಳ ಜೊತೆ ಮಾತಾಡ್ಕೊಂಡು ದಾರಿ ತಗೊಂಡ್ಬಿಟ್ರಿ ಬೇರೆ ಕಡೆಗೆ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ದಾರಿ ತಪ್ಪಿ ಕಳಿಸಿರೋದು, ದಾರಿ ತಪ್ಪಿಸಿರೋದು. ಚಿಂಟು ದಾರಿ ತಪ್ಪಿಸಿರೋದು. ಮ್ಯಾಪ್ ನೋಡಿಲ್ಲ, ಮ್ಯಾಪ್ ನೋಡಿಲ್ಲ ಸರಿಯಾಗಿ, ಲೊಕೇಶನ್ ನೋಡಲ್ಲ ಸರಿಯಾಗಿ. ನಾನೆಲ್ಲಿ ಬಿಟ್ಟಿದ್ದು? ಈಗ ಬಿಟ್ಟಿದ್ದು ನಾನು. ಮಿಟ್ಟಿಲ್ಲ, ಮಿಟ್ಟಿಗಿಟ್ಟಿಲ್ಲ. ನಾನು ಮುಟ್ಟಿಲ್ಲ, ಒಟ್ಟಿಗಿಟ್ಟಿಲ್ಲ. ನನ್ನನ್ನೇ ಬೇತಾರೆ. ಅಪ್ಪ ನಾನು ಇಷ್ಟು ಪ್ರೀತಿಯಾಗಿ ಕಾಣಿಸ್ತೀನಿ ನೋಡಿ ಬಿಸ್ಲಿ. ನೀನಾ? ಇಳಿಸ್ಬಿಡು, ಬಿಸ್ಲಿಗೆ ಚೆನ್ನಾಗಿ ಕಾಣ್ತಾಳೆ. ನಿನ್ನ ಲೂಸಾ? ನೀನ್ ಲೂಸ್ ಅನ್ನ ನೋಡಿ, ನೀನ್ ಲೂಸ. ವಿಡಿಯೋ ಆಗ್ತಾ ಇದೆಯಾ?
ಆಫ್ ಮಾಡು. ಓ ಮೈ ಗಾಡ್, ಮೊಬೈಲ್ ಬಿಟ್ಬಿಟ್ಟು ಟೈರ್ ಕೆಳಗೆ ಬಂದು 1.5 ಲಕ್ಷ ಡಮಾರ್ ಒಂದು. ಪುಷ್ಪಾವತಿ ತರ ವಿಡಿಯೋ ಆಗ್ತಾ ಇದೆ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಇದೇ ದಾರಿಲಿ ಹೋಗ್ಬೇಕು. ಸತತ 1.5 ಕಿಲೋಮೀಟರ್ ವರೆಗೂ ಇದೇ ತರ ರೋಡ್ ಇದೆ. ಸುತ್ತಮುತ್ತ ತೋಟ, ತಂಪಾದ ಗಾಳಿ, ಅಲ್ಲಲ್ಲಿ ಕೇಳಿಸೋ ಅಕ್ಕಿಗಳ ಸದ್ದು, ನಿಮ್ಗೆ ತುಂಬಾ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ. ಇದಕ್ಕೋಸ್ಕರ ಆದ್ರೂ ತಿಂಗಳಲ್ಲಿ ಒಂದ್ಸರಿ ಈ ತರ ಫ್ಯಾಮಿಲಿ ಜೊತೆ ಬರ್ಬೇಕು ಅಂತ ಅನ್ಸುತ್ತೆ. ತಿಂಗಳು ಪೂರ್ತಿ ಬೆಂಗಳೂರಲ್ಲಿ ಕೆಲಸ ಮಾಡಿದ್ ನನಗೆ ಇವತ್ತು ಮಾತ್ರ ನನಗೆ ತುಂಬಾ ಖುಷಿ ಆಗ್ತಿದೆ. ಈ ದಿನ ನನಗೆ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಕಾರ್ ನಿಲ್ಲಿಸಿದೀವಿ. ನಾನು ಬೇರೆ ಬರೀ ಕಾಲಲ್ಲಿ ಬಂದಿದ್ದೀನಿ. ದಾರಿ ನೋಡಿ ಹೆಂಗಿದೆ ಅಂತ. ದೇವಸ್ಥಾನ ನೋಡಿ ಅಲ್ಲಿದೆ, ಅದು ದೇವಸ್ಥಾನ. ದಾರಿಲಿ ಹೋಗ್ಬೇಕು ದೇವಸ್ಥಾನಕ್ಕೆ. ಬರೀ ಕಾಲಲ್ಲಿ ಬಂದ್ಬಿಟ್ಟು ತುಂಬ ಚುಸ್ತದೆ ಕಲ್ಲುಗಳೆಲ್ಲ. ಅಮ್ಮನಿಗೆ ಬರೀ ಕಾಲೇ ಹೋಗಿ ದರ್ಶನ ಮಾಡ್ಬೇಕು. ಮತ್ತು ನೀನು ಚಪ್ಪಲಿ ಬರ್ತಿದ್ಯಾ? ನೀನು ಬಂದಿರೋದು ಒಳ್ಳೇದೇ ಅಲ್ವಾ? ಹೌದು. ಅಮ್ಮನ ಮೇಲೆ ಭಕ್ತಿ ಜಾಸ್ತಿ ನಿನಗೆ ಅಂತ. ಹಾಂ, ಅಲ್ಲೆಲ್ಲ ಮೊದಲಿದ್ರೊಳಗಡೆ ಇಳ್ಕೋಗ್ಬೇಕಾಗುತ್ತೆ. ಓಹೋ, ಇಷ್ಟು ದೊಡ್ಡ ಸೇತುವೆ, ಹೊಳೆ ನೋಡಿ ಗಾಯ್ಸ್. ಫೈನಲಿ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ತುಂಬ ಜನ ಬಂದಿದ್ದಾರೆ ಇವತ್ತು, ಕಾಣಿಸ್ತಿದ್ದಾರೆ ಅನ್ಸುತ್ತೆ. ಮನೆ ಹೆಂಗಣ ಹೆಂಗಾಟ ಸುಮ್ಕಿದಂಗೆ ಆಡ್ಬೇಡ, ಎಲ್ಲ ಹುಷಾರಾಗುತ್ತೆ. ಕಾಲು ಬಂದಿರೋನು ತಿರುಣಾಮಲೆಯನ್ನು, ಕೈ ಬಂದಿರೋನು ಮೈಸೂರನ್ನು. ಆಯ್ತಾ, ಸತ್ತು ಹೋಗ್ಬಿಡ್ತೀನಿ ಬಾಯ್ಕೊಂಡು ಒಳಗಡೆ ಇದ್ದಾರೆ ಅವರೆಲ್ಲ ಇದೆ ನೋಡೋಣ ಅಂತ. ಕಿಡ್ನಿ ಫೆಲ್ ಅಡುಗೆ ಮಾಡ್ತಾರೆ. ಆರಾಮಿದ್ದೀರಾ? ದೇಶ ಕಾಯೋ ರಿಯಲ್ ಹೀರೋಗೆ ಏನ್ ಮಾಡೋಣ? ದೇಶ ಕಾಯೋ ರಿಯಲ್ ಹೀರೋಗೆ ಜೋರ ಒಂದ್ಸರಿ ಕ್ಲಾಸ್ ಹಾಕ್ಬಿಡೋಣ. ನಾವು ಸನ್ಮಾನ ಮಾಡಲ್ಲಣ್ಣ, ದಯವಿಟ್ಟು ಬೇಡ, ಗೌರವ ಕೊಡ್ತೀವಿ ಅಷ್ಟೇ. ಇಲ್ಲಿ ಅಂತ ಒಂದ್ಸರಿ ಯೋಧರಿಗೆ ಒಂದ್ಸರಿ ಮಂತ್ರ ಹಾಕೊಂಡು ಹೋಗು. ದಿನ ಒಂದ್ಸರಿ ಅವಳನ್ನ ತೀರ್ಥ ಕೊಡಿ, ಯಾವ ಕಾಯಿಲೆ ಬರೋಲ್ಲ ನಿಮಗೆ. ಅಮ್ಮ ಅಂದ್ಬಿಡೋಣ, ಬರೋಲ್ಲ. ಹೋಗೋಣ ಒಳ್ಳೆದಾಗಂತೆ. ಇನ್ನು ಚಾನಲ್ಲು ಕೊಡೋದು ವೇದಾಂತ್ ಬಾಕ್ಸು ಅಂತ ತಮ್ಮ ಏನೋ ಚಾನಲ್ ಓಪನ್ ಮಾಡ್ಕೊಂತಾನಂತೆ. ಒಂದು 4 ಜನಕ್ಕೆ ಬರೀ ಜನರಿಗೆ ಕೆಟ್ಟ ಸಂದೇಶ ಕೊಡ, ಒಳ್ಳೆ ಸಂದೇಶ ಕೊಡ್ಬಾ. ನಿನ್ನ ಚಾನಲ್ ಯಾವಾಗ ನಿಮಗೆ ನಿನ್ನ ಚಾನಲ್ಗಳಲ್ಲಿ ನಿಮಗೆ ಹೆಸರು ಬರಲಿ, ಊಟನೂ ಸಿಕ್ಕಲಿ. ಕರೆಕ್ಟಾ? ಅದು ಬಿದ್ದಪ್ಪ. ಇದೇ ನೋಡಿ ಶ್ರೀ ಕ್ಷೇತ್ರ ದುರ್ಗಸ್ಥಳ. ಇದು ಚಿಕ್ಕಮಂಗ್ಳೂರ್ ಹತ್ರ ಇರೋ ಕಡೂರ್ ಅನ್ನೋ ಗ್ರಾಮದಲ್ಲಿದೆ. ಈ ದೇವಸ್ಥಾನದ ಬಗ್ಗೆ ಅಂಡ್ ದೇವರ ಬಗ್ಗೆ ತುಂಬಾ ಹೇಳೋಕಿದೆ. ಅಂಡ್ ನೆಕ್ಸ್ಟ್ ಸಪ್ರೇಟ್ ಆಗಿ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸಡನ್ ಆಗಿ ಬೌಲ್ ನೋಡ್ಬಿಟ್ಟು ವಿಮ್ಜೆಲ್ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಅದು ತುಪ್ಪ ಅಂತ. ಸೊ ಫೈನಲಿ ದರ್ಶನ ಆಯಿತು. ನಾವು ದರ್ಶನ ಮಾಡ್ಕೊಂಡು ಇವಾಗ ಹಸುವಾಗ್ತಾ ಇತ್ತು ಅಂತ ಅಂದ್ಬಿಟ್ಟು ಅರಸೀಕೆರೆ ಹತ್ರ ಇರೋ ಹೋಟೆಲ್ಗೆ ಬಂದಿದ್ದೀವಿ. ಕಾಫಿ ಟೀ ಎಲ್ಲ ಕುಡ್ದೇ ಇತ್ತು. ದೋಸೆನೂ ತಿಂದ್ವಿ, ಮಸಾಲೆ ದೋಸೆ. ಇನ್ನು ನಿಮಗೆ ಹೋಟೆಲ್ ತೋರಿಸ್ಬೇಕು ಅಂತಂದರೆ ಇಲ್ಲಿದೆ ನೋಡಿ ಹೋಟೆಲು, ಅಮೃತ್ ಚಾ ಆ್ಯಂಡ್ ಕಾಫಿ. ನೆಕ್ಸ್ಟ್ ಈಗ ಹೊರಡ್ತೀವಿ. ನಮಗೆ ಲೇಟ್ ಆಗುತ್ತೆ ಇಲ್ಲ ಅಂತಂದರೆ. ನಮ್ಮ ಡ್ಯಾಡಿನೂ 8:30 9 ಗಂಟೆ ಅಷ್ಟರಲ್ಲಿ ಅಲ್ಲಿ ಮೈಸೂರಿಗೆ ರೀಚ್ ಆಗಬೇಕು. ಆಮೇಲೆ ಅವ್ರು ಡ್ಯೂಟಿಗೆ ಬೇರೆ ಹೋಗ್ಬೇಕು, ಇವತ್ತು ನೈಟ್ ಡ್ಯೂಟಿ ಅವರಿಗೆ. ಸೊ ನಾವೀಗ ಬೇಗ ಹೊರಟು ಮೈಸೂರಿಗೆ ರೀಚ್ ಆಗ್ತೀವಿ. ಟ್ರಾಫಿಕ್ ಬೇರೆ ತುಂಬ ಇರುತ್ತೆ ಅನಿಸುತ್ತೆ, ನೈಟ್ ಟೈಮ್ ಅಲ್ವಾ, ಲೈಟ್ ಬೇರೆ ಕಣ್ಣಿಗೆ ಹೊಡಿತಿದೆ. ನನಗೆ ತಲೆನೋವು ಬಂದ್ಬಿಟ್ಟಿದೆ ಬೆಳಗ್ಗೆಯಿಂದ ಡ್ರೈವಿಂಗ್ ಮಾಡಿ ಮಾಡಿ ಮಾಡಿ. ಅಲ್ಲಿಂದ ಬರೋಷ್ಟರಲ್ಲಿ ಕಣ್ಣೆಲ್ಲ ಬ್ಲಾಸ್ಟ್ ಆಗೋಗಿದೆ ನಂದು. ನೋಡಿ ಎಷ್ಟು ರೆಡ್ ಆಗಿದೆ ಅಂತ, ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಟಯರ್ಡ್ ಆಗೋಗಿದೆ. 9 ಗಂಟೆ ಅಷ್ಟರಲ್ಲಿ ರೀಚ್ ಆದ್ವಿ. ನಮ್ಮಪ್ಪ ಡ್ಯೂಟಿಗೆ ಹೋದರು. ನಾನು ಬೆಳಿಗ್ಗೆ 9 ಗಂಟೆ ಅಷ್ಟರಲ್ಲಿ ಬೆಂಗಳೂರಿಗೆ ರೀಚ್ ಆಗಿ ಟ್ರೈನಿಂಗ್ ಕೂಡ ಹೋಗಬೇಕು. ಏನು ಮಾಡೋದಂತ ಅರ್ಥ ಆಗ್ತಾಯಿಲ್ಲ. ಸಡನ್ನಾಗಿ ಟ್ರೈನಿಂಗ್ ಬೇರೆ ಹಾಕ್ಬಿಟ್ಟಿದ್ದಾರೆ ನನಗೆ 2 ಡೇಸು. ನಾಳೆನೂ ರಜೆ ತೊಗೊಂಡು ಮಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವರು ಬೇರೆ ಟ್ರೈನಿಂಗ್ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಅಲ್ಲಿಂದ ಬಂದು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇವಳು ನೋಡಿ ಬಿಗ್ ಬಾಸ್ ನೋಡ್ತಿದ್ದಾಳೆ.
ಏನು ಮಾಡೋದು ಹಿಂಗಾದರೆ? ಹಾಂ, ಏನು ಮಾಡೋದು ಗೈಸ್, ನೀವೇ ಹೇಳಿ. ಗಾಡಿ ಓಡಿಸೋಳು ನಿಮ್ಮದೇ ಇಲ್ಲ. ಈಗ ನನ್ನ ಮಕ್ಕಳು ಎಲ್ಲ LED ಲೈಟ್ಸೇ ತೊಗೊಂಡ್ಬಿಟ್ಟು ಕಣ್ಣಿಗೆ ಹಾಕ್ತಾರೆ. ಕಣ್ಣೆಲ್ಲ ಉರಿ ಹೋಗ್ಬಿಡ್ತು ನನಗೆ. ನನ್ನ ಫ್ರೆಂಡ್ಸ್ ಎಲ್ಲ ನಾಳೆ ಬೇರೆ ಬರ್ತೀನಿ, ಹೋಗ್ಬಿಡೋಣ ಎಲ್ಲರೂ ಸುತ್ತಕ್ಕೆ ಅಂತ ಹೇಳಿದರು. ಇವರು ಟ್ರೈನಿಂಗ್ ಹಾಕಿರೋದು ನೋಡ್ಬಿಟ್ಟು ನನಗೆ ಶಾಕ್ ಆಯಿತು. ಆಯಿತು, ಸಮಾಧಾನ. ರೋಮಿ ಕೂಡ ಇವತ್ತು ನಮ್ಮ ಜೊತೆ ಟ್ರಿಪ್ಪಿಗೆ ಬಂದು ಚೆನ್ನಾಗಿ ಎಂಜಾಯ್ ಮಾಡೋನೆ ಅಂತ ಅಂದ್ಕೊಂಬೇಡಿ. ಅವ್ನು ಬಂದು ಬರೀ ಸಪ್ಪ ಕೂತ್ಕೊಳ್ಳೋದೇ ಇತ್ತು ಮೂಲೆ ಗುಂಪಾಗ್ಬಿಟ್ಟಿದ್ದ ರೋಮಿ ಇವತ್ತು ನಮ್ಮ ಜೊತೆ, ಅಲ್ವೇನಾ? ಹುಷಾರು ಬೇರೆ ಇಲ್ಲ ಇವನಿಗೆ, ಅದಕ್ಕೆ ಕರ್ಕೊಂಡೋಗಿದ್ದೆ ಜೊತೆಲಿ, ಅಲ್ವಾ ರೋಮಿ? ಇಲ್ಲಿವರೆಗೂ ನೋಡಿದ್ರಲ್ಲ, ಇದೇ ನನ್ನ ಮುದ್ದಾದ ಫ್ಯಾಮಿಲಿ. ಏನಪ್ಪ ಇವ್ರ ಫ್ಯಾಮಿಲಿ ಇಷ್ಟೊಂದು ಫ್ರೆಂಡ್ಲಿ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಹೌದು, ಹೋದ್ ಜನ್ಮದಲ್ಲಿ ನಾವ್ ಏನ್ ಪುಣ್ಯ ಮಾಡಿದ್ವೋ ಏನೋ ಗೊತ್ತಿಲ್ಲ, ಬಟ್ ಈ ಜನ್ಮದಲ್ಲಿ ನಾವು ಇವ್ರ ಮಕ್ಕಳಾಗಿ ಹುಟ್ಟಿದೀವಿ. ಅದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ. ಆಗಿದ್ದಾಗ್ಲಿ ನೀನ್ ಮಾಡುವಂತ ಸಪೋರ್ಟ್ ಮಾಡೋ ಅಪ್ಪ, ಸಾಕೆ ಆಗದೆ ಇರೋಷ್ಟು ಪ್ರೀತಿ ತೋರ್ಸೋ ಅಮ್ಮ, ಬೆಟ್ಟದಷ್ಟು ಪ್ರೀತಿ ಇದ್ರು ಯಾವಾಗ್ಲೂ ಕಿತ್ತೋಡ ನನ್ ತಂಗಿ. ವೇಟ್ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ. ಅವ್ರ ತರ ಹ್ಯಾಂಡ್ಸಮ್, ಗುಡ್ ಲುಕಿಂಗ್ ಅಂಡ್ ಕ್ಯೂಟ್ ಎಲ್ಲೂ ಇಲ್ಲ. ಇಷ್ಟ್ರಲ್ಲಾಗ್ಲಿ ನಿಮ್ಗೆ ಗೊತ್ತಾಗಿರುತ್ತೆ, ಅದು ಬೇರೆ ಯಾರೋ ಅಲ್ಲ ಗುರು, ನಮ್ಮನೆ ಡಾಗೇಶ್ ರೋಮಿ. ಕೊನೆಯದಾಗಿ ಹೇಳೋದೊಂದೇ, ಐ ಲವ್ ಮೈ ಫ್ಯಾಮಿಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡೋದ್ ಮರಿಬೇಡಿ, ಆಯ್ತಾ? ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಬೈ, ಟೇಕ್ ಕೇರ್.